ಅಶ್ವಿನ್ ಹಲ್ಬಾವಿ. ನಾವು ದುಬೈಯಿಂದ ಬಂದಿದ್ದೀವಿ. ಗುರೂಜಿ ಫಸ್ಟ್ ಪರಿಚಯ ಆಗಿದ್ದೆ ಅಂದರೆ ನಮಗೆ ನಮ್ಮ ಟ್ರಾವೆಲ್ ಕಂಪ್ನಿ ಥ್ರೂ ಗುರೂಜಿ ಆ್ಯಕ್ಚುಲಿ ನಮ್ಮ ಇದು ದುಬೈಗೆ ಬಂದಿದ್ದರು. ಆವಾಗ ಫಸ್ಟ್ 2 ಡೇಸ್ ನಮಗೇನು ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಲಾಸ್ಟ್ 3-4 ಡೇಸಲ್ಲಿ ತುಂಬ ಕ್ಲೋಸ್ ಆದ್ವಿ ಗುರೂಜಿಗೆ. ಅವಾಗ ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಅವ್ರ ಆಶ್ರಮದ ಬಗ್ಗೆ ಅವಾಗಲೇ ಹೇಳಿ ಹೋಗ್ಬಿಟ್ಟಿದ್ರು ನಮಗೆ. ನೀವು ಮತ್ತು ಅವ್ರು ಹೇಳಿದ್ರು ದಟ್ ಈ ಸತಿ ಮಾತ್ರ ಧಾರವಾಡಕ್ಕೆ ಬಂದಾಗ, ಇಂಡಿಯಾಗೆ ಬಂದಾಗ ನೀವು ಬರಲೇಬೇಕು ಅಂತ. ಸೊ ನಮ್ಮ ತಲೆಯಲ್ಲಿ ಮಾತ್ರ ಅದು ಇತ್ತು ದಟ್ ಈ ಸತಿ ನಾವು ಇಂಡಿಯಾಗೆ ಹೋದರೆ ಹೋಗಲೇಬೇಕು ಅಂತ. ಅದೇ ಥರ ಈ ಸತಿ ಬಂದಾಗ ನಾವು ಆ್ಯಕ್ಚುಲಿ ಗುರೂಜಿಯವ್ರು ಫೋನ್ ಮಾಡಿದ್ವಿ. ಅವರು ಊರಲ್ಲಿ ಇರಲಿಲ್ಲ, ಬಟ್ ಅಂದರೂ ನಮಗೆ ಈ ದಿನ ಬರ್ಬೇಕಂತ ಹೇಳಿದರು. ಸೊ ಆ ದಿನ ಫ್ರೀ ಇಟ್ಕೊಂಡು ನಾವು ಬಂದ್ವಿ. ಸೊ ಇವತ್ತು ಬರೀ ಗುರೂಜಿ ಮತ್ತು ಮೇಡಮ್ ಅಷ್ಟೇ ಅಲ್ಲ, ಅವರೆಲ್ಲ ಫುಲ್ ಫ್ಯಾಮಿಲಿಗೂ ಬೆಟ್ಟಾದ್ವಿ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಗುರೂಜಿ ಎಷ್ಟು ದೊಡ್ಡವ್ರು ಅದಾರೆ, ಆಮೇಲೆ ಏನೇನು ಮಾಡಿದ್ದಾರೆ ಅಂತ ಇವತ್ತು ಅವ್ರ ಸ್ಟೋರಿ ಹೇಳಿದರು. ಅದನ್ನು ಕೇಳಿ ತುಂಬಾ ಇಷ್ಟ ಆಯಿತು. ನಮ್ದು ಲಕ್, ನಾವು ಅವ್ರಿಗೆ ಅಲ್ಲಿ ದುಬೈಯಲ್ಲಿ ರಿಸೀವ್ ಮಾಡಿದ್ದು. ಸೊ ಅವ್ರದ್ದು ಬ್ಲೆಸ್ಸಿಂಗ್ಸು, ಈ ಆಶ್ರಮಕ್ಕೆ ಎಷ್ಟು ಅವ್ರು ಕಷ್ಟಪಟ್ಟಿದ್ದಾರೆ, ಹೇಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ, ಏನೂ 1 ನಯ ಪೈಸೆ ತೊಗೊಳಾರ್ದೇನು ಎಷ್ಟನ್ನು ಬೆಳೆಸಿದ್ದಾರೆ, ಅದು ನೋಡಿ ತುಂಬಾ ಇಷ್ಟ ಆಯಿತು. ಇಂಥ ಗುರೂಜಿ ನಮಗೆ ಸಿಗಬೇಕಂದ್ರೆ ನಮ್ಮ ಭಾಗ್ಯ ಇದೆ ಆ್ಯಕ್ಚುಲಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಮತ್ತೆ ನಾವು ಇಲ್ಲಿ ಬರ್ತೀವಿ ಮುಂದಿನ ಸಲ ಬಂದಾಗ. ಥ್ಯಾಂಕ್ ಯು ಸೋ ಮಚ್. ನೀವು ಮೆಡಿಟೇಷನ್ ಮಾಡಿದ್ರಲ್ಲ, ಹೇಗೆ ಅನಿಸ್ತಲ್ಲ? ಮೆಡಿಟೇಷನ್ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತು. ಅದೇ ಎಷ್ಟೊತ್ತು ನಾವು ಮಾಡಿಬಿಟ್ಟಿದೀವಿ, ಇರುದ ಬರೀ 6 ತಾಸು ಅಷ್ಟೇ, ಬಟ್ ನಾವು ಎಷ್ಟೊಂದೆಲ್ಲ ನೋಡ್ಬಿಟ್ಟಿದೀವಿ. ಸೊ ಡಾಕ್ಟರ್ ದೀಪಕ್ ಅವ್ರು ಆಕ್ಚುಲಿ ನಮ್ಗೆ ಮೆಡಿಟೇಷನ್ ರೂಮಿಗೆ ಕರ್ಕೊಂಡು ಹೋದ್ರು, ಎಲ್ಲ ತೋರಿಸಿದ್ರು ಆಕ್ಚುಲಿ. ಬಟ್ ಮೆಡಿಟೇಷನ್ 10 ನಿಮಿಷ ಏನು ಮಾಡಿಸಿದ್ರಲ್ಲ, ಇಟ್ ಫೆಲ್ಟ್ ಅಮೇಝಿಂಗ್ ಆಕ್ಚುಲಿ. ತುಂಬಾನೇ ಚೆನ್ನಾಗಿ ಅನಿಸ್ತು. ಸೊ ಎಲ್ಲ ಬಾಡಿ ಎಲ್ಲ ಫುಲ್ ಲೈಟ್ ಆಗಿ ವಿ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ಬ್ಲಿಸ್. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.